ರಸ್ತೆಯಲ್ಲಿ ಹೋಗ್ತಿರೋದು ಕೆಂಪು ಬಸ್ಸಾ, ಹಸಿರು ಬಸ್ಸಾ ಅಥವಾ ನೀಲಿ ಬಸ್ಸಾ? ಇದು ಯಾವುದೂ ಅಲ್ಲ. ಇದು ಓಡಾಡೋ ಸಿಮೆಂಟ್ ಫ್ಯಾಕ್ಟ್ರಿ. ಆ ಕಡೆ ಹೋಗ್ತಿರೋದು ಸಂಚಾರಿ ಜ್ಯುವೆಲ್ರಿ ಶಾಪ್, ಇನ್ನೊಂದು ಕಡೆ ಗುಡ್ಕಾ ಅಂಗಡಿ. ನಮ್ಮ ಹಳ್ಳಿ ಕಡೆ ಜನ ಬಸ್ ಬಣ್ಣ ನೋಡಿ ಕೈ ಮಾಡ್ತಾ ಇದ್ರು. ಕೆಂಪು ಬಸ್ ಬಂದರೆ 10, ಹಸಿರು ಬಸ್ ಬಂದರೆ 10 ಬೇಡ, ಹೀಗೊಂದು ಲೆಕ್ಕಾಚಾರ ಇರ್ತಾ ಇತ್ತು. ಆದರೆ ಇವತ್ತು ಬಸ್ಸೇ ಹತ್ತಿರ ಬಂದು ಹಾರ್ನ್ ಮಾಡಿದ್ರು ಕೂಡ ಬಸ್ ಬಂತ, ರದ್ದಿ ಪೇಪರ್ ಆಯೋ ಗಾಡಿ ಬಂತ ಅಂತ ಗೊತ್ತಾಗೋದಿಲ್ಲ. ಬಸ್ಸಿನ ಹಣೆ ಬರಹ ನೋಡಿ ಆ್ಯಡ್ ಕೊಡಬೇಕು, ಅದಕ್ಕೊಂದು ರೀತಿ ನೀತಿ ಬೇಡವಾ? ಈ ಬಸ್ಗಳನ್ನು ಒಂದ್ಸಲ ನೋಡಿ ಸ್ನೇಹಿತರೆ, ನೀವು ಒಳ್ಳೆ ರದ್ದಿ ಆಯೋ ಗಾಡಿ ಥರ ಕಾಣುತ್ತೆ, ಅಥವಾ ಮೈ ತುಂಬ ರೋಮ ಊದಿರೋ ನಾಯಿ ಥರ ಕಾಣುತ್ತೆ ಬಸ್. ಇದು ಆ ಥರ ಮಾಡಿಟ್ಟಿದ್ದಾರೆ ನಮ್ಮ ಸರ್ಕಾರಿ ಬಸ್ಗಳನ್ನು. ಕರ್ನಾಟಕ ಸಾರಿಗೆ ಇಲಾಖೆಯಲ್ಲಿ ನಡೀತಾ ಇರೋ ಆಪರೇಷನ್ ಅಡ್ವರ್ಟೈಸ್ಮೆಂಟ್ನ ರಿಸಲ್ಟ್ ಇದು. ಕಾಸಿಗಾಗಿ ಬಸ್ಗಳ ರೂಪವನ್ನೇ ಕುಲಗಿಡಿಸ್ತಾ ಇದ್ದಾರೆ. ಒಂದು ಕಡೆ ಜನರಿಗೆ ಬಸ್ ಯಾವುದು ಅಂತ ಗುರುತು ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಬಸ್ ಮೇಲೆ ಹಾಕಿರೋ ಅಸಭ್ಯ ಆಡ್ಸ್ ನೋಡಿ ಜನ ರೊಚ್ಚಿಗೆದ್ದು ಪೋಸ್ಟರ್ ಹರಿತಾ ಇದ್ದಾರೆ. ಅಸಲಿಗೆ ಸರ್ಕಾರಿ ಬಸ್ಗಳು ಜನರ ಆಸ್ತಿನ ಅಥವಾ ಕಾರ್ಪೊರೇಟ್ ಕಂಪನಿಗಳ ಬಿಲ್ ಬೋರ್ಡ್ಗಳ? ಇದರ ಹಿಂದಿರೋ ಅಸಲಿ ಆಟ ಏನು? ಬನ್ನಿ ಇವತ್ತಿನ ಮಸ್ತ್ ಮಗ ವಿಶೇಷ ಪ್ರೋಗ್ರಾಮ್ನಲ್ಲಿ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ನಾನು ಅಮರ್ ಪ್ರಸಾದ್. ಬಸ್ ಯಾವುದೋ, ಬೋರ್ಡ್ ಯಾವುದೋ? ಸ್ನೇಹಿತರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಸಾರ್ವಜನಿಕ ಸಾರಿಗೆ ಅಂದರೆ ಅಲ್ಲಿ ಏಕರೂಪತೆ ಅಥವಾ ಯೂನಿಫಾರ್ಮಿಟಿ ಇರಬೇಕು ಅನ್ನೋದು ರೂಲ್ಸ್. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಜನ ಓದದೇ ಇರೋರು ಇದ್ದಾರೆ, ವಯಸ್ಸಾದವರು ಕೂಡ ಇದ್ದಾರೆ, ಕೆಲವರಿಗೆ ಇಂಗ್ಲೀಷ್ ಬರಲ್ಲ. ಕನ್ನಡದ ಬೋರ್ಡ್ ಕೂಡ ಎಷ್ಟೋ ಜನಕ್ಕೆ ಕೂಡಲೇ ಕ್ವಿಕ್ಕಾಗಿ ಮೂವಿಂಗ್ ವೆಹಿಕಲಲ್ಲಿದ್ದರೆ ಓದೋಕ್ಕಾಗಲ್ಲ. ಅವ್ರಿಗೆ ದಿಕ್ಸೂಚಿ ಏನು ಗೊತ್ತಾ? ಬಸ್ನ ಬಣ್ಣ. KSRTC ಅಂದರೆ ಕೆಂಪು, ನಗರ ಸಾರಿಗೆ ಅಂದರೆ ಹಸಿರು ಅಥವಾ ನೀಲಿ, ಅಥವಾ ಉತ್ತರ ಕರ್ನಾಟಕದ ಕಡೆಗೆ ಹೋದರೆ ಅಲ್ಲೂ ಹಸಿರು ಬಸ್ಗಳಿದ್ದಾವೆ. ಬಣ್ಣ ಯಾವುದಾದ್ರೂ ಇರಲಿ, ಜನರ ತಲೆಯಲ್ಲಿ ಒಂದು ರಿಜಿಸ್ಟರ್ ಆಗಿರುತ್ತೆ. ಈ ಬಣ್ಣದ ಬಸ್ ಬಂದರೆ ಅದು ಸರ್ಕಾರಿ ಬಸ್ ಅಂತ. ಇದು ದಶಕಗಳಿಂದ ಇರೋ ಕೋಡ್. ಆದರೆ ಈಗೇನಾಗಿದೆ, ಬಸ್ ಪೂರ್ತಿ ಅಂದರೆ ಫುಲ್ ಬಾಡಿ ರ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಇದರಲ್ಲೂ ಪಾಸಿಟಿವಿಟಿ ಹುಡುಕಬೇಕು ಅಂದರೆ ಕಿಟಕಿ ಒಂದು ಬಿಟ್ಟಿದ್ದಾರೆ, ಕಿಟಕಿಗೆ ಒಂದು ಅಂಟಿಸಿಲ್ಲ ಅಷ್ಟೇ. ಕಿಟಕಿ ಮೇಲಿರೋ ಜಾಗ, ಅಕ್ಕಪಕ್ಕ ಸಣ್ಣ ಸಣ್ಣ ಸ್ಪೇಸನ್ನು ಕೂಡ ಕವರ್ ಮಾಡಿಬಿಟ್ಟಿದ್ದಾರೆ. ಬಸ್ನ ಬಾಡಿಯಲ್ಲಿ ಟಾಪಿಂದ ಹಿಡಿದು ಟೈರ್ ತನಕ ಜಾಹೀರಾತು ಬಂದಿದೆ. ಅದರಲ್ಲಿ ಬಸ್ ಯಾವುದಂತಾನೆ ಗೊತ್ತಾಗೋದಿಲ್ಲ, ಬಣ್ಣ ಕಾಣದೇ ಇಲ್ಲ, ಜಾಹೀರಾತೆ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಕೇವಲ ಮುಂಭಾಗದಲ್ಲಿ ಒಂದು ಸಣ್ಣ ಪಟ್ಟಿ ಬಿಟ್ಟರೆ ಬಾಕಿ ಎಲ್ಲ ಕಡೆ ಪೇಂಟಿಂಗ್, ಕಮರ್ಷಿಯಲ್ ರ್ಯಾಪಿಂಗ್. ಇದು ಎಷ್ಟರ ಮಟ್ಟಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದೆ ಅಂದರೆ ಬಸ್ನ ಲೋಗೋ ಕೂಡ ಕಾಣ್ತಾ ಇಲ್ಲ. ಬಸ್ ನಂಬರ್ ಹುಡ್ಕೋಕೆ ಬೂತ್ ಕನ್ನಡಿ ಹಿಡ್ಕೊಬೇಕು. ತುಂಬ ಜನಕ್ಕೆ ಇದೇನು ಸಮಸ್ಯೆನಾ ಅಂತ ಅನಿಸ್ಬೋದು, ಬಸ್ಸಲ್ಲಿ ಒಳಗಡೆ ಜಾಗ ಇದೆಯಲ್ಲ ಕೂರಕ್ಕೆ ಅಂತ. ನೀವು ಹಂಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಹುಶಃ ನೀವು ಬಸ್ ಹತ್ತೋರಲ್ಲ, ನೀವು ಪ್ರೈವೇಟ್ ಗಾಡೀಲಿ ಓಡಾಡೋರಾಗಿರ್ತೀರ, ಕಂಪನಿಯ ಪಿಕಪ್ನಲ್ಲಿ ಓಡಾಡ್ತಿರ್ತೀರಾ, ಅಥವಾ ನಿಮ್ಮ ಬೈಕ್ ಅಥವಾ ಕಾರ್ನಲ್ಲಿ ಓಡಾಡ್ತಿರ್ತೀರ. ಡೈಲಿ ಬಸ್ಸನ್ನೇ ಡಿಪೆಂಡ್ ಆಗಿರೋರಿಗೆ ಕೇಳಿ ನೋಡಿ, ಈ ಬಸ್ಸಿನ ಇಂತಹ ವಿರೂಪವನ್ನು ನೋಡಿ ಅವ್ರಿಗೆ ಏನು ಅನಿಸ್ತಾ ಇದೆ ಅಂತ ಹೇಳಿ. ಕತ್ತಲಾದ ಮೇಲಂತೂ ಬಸ್ ಬರ್ತಾ ಇದೆಯಾ ಅಥವಾ ಮುನೀರನ ಗುಜರಿ ಲಾರಿ ಬರ್ತಾ ಇದೆಯಾ ಅಂತ ಗೊತ್ತಾಗೋದಿಲ್ಲ. ಎಷ್ಟೋ ಜನ ಹೆಣ್ಮಕ್ಳು, ವೃದ್ಧರು ಬಸ್ ಮಿಸ್ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಕೇವಲ ಸೌಂದರ್ಯದ ಪ್ರಶ್ನೆ ಅಲ್ಲ ಇದು, ಬಸ್ ಚಂದ ಕಾಣಬೇಕು ಅನ್ನೋದು ಅಷ್ಟೇ ಪ್ರಶ್ನೆ ಅಲ್ಲ ಇದು. ಇದು ಸಾರ್ವಜನಿಕ ಸಾರಿಗೆಯ ಒಂದು ಮರ್ಯಾದೆ ಪ್ರಶ್ನೆ, ಅಸ್ಮಿತೆ ಪ್ರಶ್ನೆ ಇದು. ಧಾರವಾಡದಲ್ಲಿ ಸಿಡಿದ ಆಕ್ರೋಶ. ಐಡೆಂಟಿಟಿ ಸಮಸ್ಯೆ ಒಂದು ಕಡೆ ಆದರೆ, ಕಾಸು ಕೊಟ್ಟರೆ ಬಸ್ ಮೇಲೆ ಏನನ್ನು ಬೇಕಾದರೂ ಹಾಕ್ತೀವಿ ಅನ್ನೋದು ಇನ್ನೊಂದು ಸಮಸ್ಯೆ. ಬೆಸ್ಟ್ ಎಕ್ಸಾಂಪಲ್ ಧಾರವಾಡ ಮತ್ತು ಹುಬ್ಬಳ್ಳಿಲಿ ಆಗಿರೋ ಘಟನೆ. ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ಗಳ ಮೇಲೆ ರಾರಾಜಿಸಿದ್ದು ಏನು ಗೊತ್ತಾ? ಖ್ಯಾತ ಪಾನ್ ಮಸಾಲ ಕಂಪನಿಯ ಜಾಹೀರಾತು. ಪೂರ್ತಿ ಬಸ್ ತುಂಬ. ಒಳ್ಳೆ ಬಸ್ ಬರ್ತಾ ಇದೆಯಾ ಅಥವಾ ಗುಡ್ಕಾ ಗಾಡಿ ಬರ್ತಾ ಇದೆಯಾ, ಗುಡ್ಕಾ ಮಾರೋ ಗಾಡಿ, ಅದು ಗೊತ್ತಾಗ್ತಾ ಇರಲಿಲ್ಲ. ಜನ ಸುಮ್ಮನೆ ಕೂರಲಿಲ್ಲ, ನೇರವಾಗಿ ಬಸ್ ಹತ್ರ ಹೋಗಿ ಪೋಸ್ಟರ್ಗಳನ್ನು ಹರಿದು ಬಿಸಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬುದ್ಧಿಗೆಟ್ಟಿದೆಯಾ ನಿಮಗೆ ಅಂಥೇಳಿ? ಏನು ಮಾಡಕ್ಕೆ ಹೊರಟಿದ್ದೀರಾ ನೀವು? ಶಾಲೆ ಹೋಗೋ ಮಕ್ಕಳು ಹತ್ತುತ್ತಾರೆ ಬಸ್ಸನ್ನು, ಅದರಲ್ಲಿ ನೀವು ಗುಡ್ಕಾ ಜಾಹೀರಾತು ಕೊಟ್ಟರೆ, ಪಾನ್ ಮಸಾಲ ಜಾಹೀರಾತು ಕೊಟ್ಟರೆ ನಿಮ್ಮ ಬಸ್ ನೋಡಿ. KSRTC ಅವ್ರು ಹಾಕಿದ್ದಾರೆ, ಒಳ್ಳೆಯದೇ ಇರಬೇಕು, ತಗೊಂಡು ತಿನ್ನೋಣ ಅಂಥೇಳಿ, ತಿನ್ನಲಿ ಅಂತನಾ? ಎಂಥ ಐರನಿ, ವಿಪರ್ಯಾಸ. ಮತ್ತೊಂದು ಕಡೆ ಅದೇ ಸರ್ಕಾರದ ಆರೋಗ್ಯ ಇಲಾಖೆ ಕೋಟಿ ಕೋಟಿ ಖರ್ಚು ಮಾಡಿ ಅವರು ಕೂಡ ತಂಬಾಕು ಕ್ಯಾನ್ಸರ್ಗೆ ಕಾರಣ, ಪಾನ್ ಮಸಾಲದಿಂದ ದೂರ ಇರಿ ಅಂತ ಅವರು ಹೇಳ್ತಾರೆ. ಇದನ್ನು ಕೇಳಿದ್ರೆ ಅಧಿಕಾರಿಗಳು ಏನು ಹೇಳ್ತಾರೆ ಗೊತ್ತಾ? ಅದು ತಂಬಾಕಲ್ಲ ಸರ್, ಬರೀ ಏಲಕ್ಕಿ ಜಾಹೀರಾತು ಅಂತ. ಆದರೆ ಎಲ್ರಿಗೂ ಗೊತ್ತೋದು ಸರೋಗೇಟ್ ಅಡ್ವರ್ಟೈಸಿಂಗ್ ಅಂತ ಕರೀತಾರೆ ಇದಕ್ಕೆ. ಗುಡ್ಕಾ ಕಂಪನಿಗಳು, ಮದ್ಯಪಾನ ಕಂಪನಿಗಳು ನೇರವಾಗಿ ಅವರು ಜಾಹೀರಾತು ಮಾಡೋಕ್ಕಾಗಲ್ಲ. ಅದಕ್ಕೆ ಅದೇ ಹೆಸರು, ಅದೇ ಕಲರು, ಅದೇ ಬ್ರ್ಯಾಂಡಿಂಗ್ ಇರೋದು, ಕೆಳಗಡೆ ಪಾನ್ ಮಸಾಲ ಅಂತ ಮಾರ್ತಾರೆ. ಕಾಣದಲ್ಲೂ ಸಾವು ಅಂಥೇಳಿ ಗುಡ್ಕಾ ಅಂತ ಹೇಳಲ್ಲ, ಪಾನ್ ಮಸಾಲ ಅಂತ ಮಾರ್ತಾರೆ. ಬಟ್ ಪಾನ್ ಮಸಾಲ ಸೇಲ್ ಆಗ್ತಿದೆಯಾ, ಗುಡ್ಕಾ ಸೇಲ್ ಆಗ್ತಿದೆಯಾ? ಸೋ ಆ್ಯಂಡ್ ಸೋ ಅಂತ ಹೇಳಿ ಬಾಟಲ್ಗಳು ದೊಡ್ಡದು ಬ್ರ್ಯಾಂಡಿಂಗ್ ಮಾಡ್ತಾರೆ, ಕೆಳಗಡೆ ಸೋಡಾ ಅಂತ ಹಾಕ್ತಾರೆ. ಸೋಡಾ ಮಾರಕ್ಕೆ ಅಷ್ಟು ಜಾಹೀರಾತು ಕೊಡ್ತಿರ್ತಾರೆ, ಆ ಕಂಪನಿ ಎಣ್ಣೆ ಮಾರಕ್ಕೆ ಜಾಹೀರಾತು ಕೊಡ್ತಾ ಇರ್ತಾರೆ. ಇದೆಲ್ಲ ಪರೋಕ್ಷ ಜಾಹೀರಾತುಗಳಿವೆಲ್ಲ. ಮಕ್ಕಳು ಸ್ಕೂಲಿಗೆ ಹೋಗೋ ಸರ್ಕಾರಿ ಬಸ್ ಮೇಲೆ ಇಂಥ ಜಾಹೀರಾತು ಬಂದರೆ ಇದು COTPA ಕಾಯ್ದೆ ಉಲ್ಲಂಘನೆ ಅಲ್ವಾ? ಜನ ರೊಚ್ಚಿಗೆದ್ದಿದ್ದು ಇದೇ ಕಾರಣಕ್ಕೆ. ಕಾಸಿಗಾಗಿ ಕಸರತ್ತು.
ಇಷ್ಟೆಲ್ಲ ವಿರೋಧ ಇದ್ರೂ ಕೂಡ, ಬಯಸ್ಕೊಂಡ್ರೂ ಕೂಡ ಸಾರಿಗೆ ನಿಗಮಗಳು ಹಿಂದೆ ಸರಿತಾ ಇಲ್ಲ. ಯಾಕೆ ಗೊತ್ತಾ? ಉತ್ತರ ಸಿಂಪಲ್ ಇದೆ, ದುಡ್ಡು, ಕಾಸು, ರೊಕ್ಕ. ಎಲ್ರಿಗೂ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆ ಜಾರಿ ಆದ್ಮೇಲೆ ಮಹಿಳೆಯರು ಫ್ರೀಯಾಗಿ ಪ್ರಯಾಣ ಮಾಡ್ತಿದ್ದಾರೆ. ನಿತ್ಯ 1 ಕೋಟಿಗೂ ಅಧಿಕ ಮಹಿಳೆಯರು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಪಡಿತಾ ಇದ್ದಾರೆ. ಇದು ಮಹಿಳಾ ಸಬಲೀಕರಣಕ್ಕೆ ಒಳ್ಳೆಯದೇ. ಮಹಿಳೆಯರನ್ನ ಎಕಾನಮಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡೋಕೆ ಪ್ರೋತ್ಸಾಹನೆ. ಓಕೆ, ಆದ್ರೆ ಸ್ನೇಹಿತರೆ, ರಶ್ ಇಲ್ಲದೆ AC ಬಸ್ 3 ಸ್ಟಾರ್ ಹೋಟೆಲ್ನಲ್ಲಿ ಕಂಫರ್ಟಬಲ್ ಆಗಿ ರಾಮೇಶ್ವರಂ ದರ್ಶನ ಮಾಡಬೇಕು ಅಂದ್ರೆ 7 ಸೈನ್ಸ್ ಟೂರಿಸಂನ ಈ ಪ್ಯಾಕೇಜ್ ನೋಡಿ. ಜಸ್ಟ್ 18,700 ರೂಪಾಯಿಗೆ ಫೆಬ್ರವರಿ 7ಕ್ಕೆ ಟ್ರಿಪ್. ಆಸಕ್ತರು ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡ್ಕೊಳ್ಳಿ. ಆದರೆ ಶಕ್ತಿ ಯೋಜನೆ ನಿಗಮಗಳ ಬೊಕ್ಕಸಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿದೆ ಅನ್ನೋದು ಕಟು ಸತ್ಯ ಸ್ನೇಹಿತರೆ. ಡೇಟಾ ಪ್ರಕಾರ 2025ರ ಡಿಸೆಂಬರ್ ಹೊತ್ತಿಗೆ ಸರ್ಕಾರ ಸುಮಾರು 4,000 ಕೋಟಿ ರೂಪಾಯಿನ ನಿಗಮಗಳಿಗೆ ಬಾಕಿ ಉಟ್ಕೊಂಡಿದೆ. ಅಂದ್ರೆ ನೀವು ಸ್ಕೀಮ್ ಕೊಡಿ, ದುಡ್ಡು ನಾವು ಕೊಡ್ತೀವಿ ಮಹಿಳೆಯರ ಬದಲಿಗೆ ಅಂತ ಸರ್ಕಾರ ಹೇಳಿದ್ದು. ಮಹಿಳೆಯರು ಫ್ರೀ ಹೋಗ್ತಿದ್ದಾರೆ, ಸರ್ಕಾರನೂ ದುಡ್ಡು ಕೊಡ್ತಾ ಇಲ್ಲ. ನಿಗಮಗಳು ಏನು ಮಾಡಬೇಕು? ಅಲ್ಲಿ ಸಿಬ್ಬಂದಿ ತಳ್ಳಬೇಕಷ್ಟೇ ಬಸ್ಸನ್ನು, ಪೆಟ್ರೋಲ್ ಹಾಕದೆ. ಏನು ಮಾಡ್ತಿದ್ದಾರೆ ಇವರು? ಇನ್ನೊಂದು ಕಡೆ ಕಳೆದ 5 ವರ್ಷಗಳಲ್ಲಿ 2023-24ರವರೆಗೆ 4 ನಿಗಮಗಳ ಒಟ್ಟು ನಷ್ಟ ಎಷ್ಟಿದೆ ಗೊತ್ತಾ? ಎದೆ ಹೊಡಿಬೋದು ಕೇಳಿದ್ರೆ ಇದನ್ನು. 5,209 ಕೋಟಿ ರೂಪಾಯಿ ಸ್ನೇಹಿತರೆ. ಇದರಲ್ಲಿ ಬ್ರೇಕಪ್ ನೋಡಿದ್ರೆ KSRTC 1,500 ಕೋಟಿ ನಷ್ಟ, BMTC 1,544 ಕೋಟಿ ನಷ್ಟ, ವಾಯುವ್ಯ ಸಾರಿಗೆ 1,386 ಕೋಟಿ ರೂಪಾಯಿ ನಷ್ಟ, ಕಲ್ಯಾಣ ಕರ್ನಾಟಕ ಸಾರಿಗೆ 777 ಕೋಟಿ ರೂಪಾಯಿ ನಷ್ಟ. ಮತ್ತೊಂದು ಕಡೆ ಡೀಸೆಲ್ ಬೆಲೆ ನಿಂತ್ಕೊಂಡಿರುತ್ತಾ, ಅದು ಏರಿಕೆ ಆಗ್ತಾ ಇದೆ. ಸಿಬ್ಬಂದಿಗಳ ಸಂಬಳ ಏರಿಕೆ ಮಾಡಬೇಕು. ಬಸ್ಗಳ ನಿರ್ವಹಣೆ ಅವೇನು ಹೋಗ್ತಾನೇ ಇರ್ತಾವ, ಮೆಕ್ಯಾನಿಕಲ್ ಅಲ್ಲ, ಅವೆಲ್ಲ ರಿಪೇರಿ ಬರುತ್ತೆ, ಸರ್ವಿಸಿಗೆ ಬರುತ್ತೆ, ಅದಕ್ಕೆ ಖರ್ಚಾಗುತ್ತೆ. ಇದೆಲ್ಲದರ ಮಧ್ಯೆ ನಿಗಮಗಳು ಉಸಿರಾಡೋಕ್ಕೂ ಕಷ್ಟಪಡ್ತಿವೆ. ಸೊ ಅಟ್ಲೀಸ್ಟ್ ಈ ಬಸ್ಸುಗಳ ಮೈಯನ್ನ ಪೂರ್ತಿ ಮಾರಿ ಆದ್ರೂ ಪರವಾಗಿಲ್ಲ, ದುಡ್ಡು ಮಾಡಬೇಕು ಅಂತ ಹೇಳಿ, ಜಾಹೀರಾತಿನಿಂದ ಇನ್ಕಮ್ ಬರಲಿ ಅಂತ ಹೇಳಿ ಪೂರ್ತಿ ಜಾಗ ಬಿಡದೆ ಹಚ್ತಾ ಇದ್ದಾರೆ. ಬಸ್ಗಳಲ್ಲಿ ಜಾಹೀರಾತು ಮುಂಚೆನೂ ಇತ್ತು, ಸೈಡಿಗೆ ಒಂಚೂರು ಹಚ್ತಾ ಇದ್ರು, ಹಿಂದ್ಗಡೆ ಒಂಚೂರು ಹಚ್ತಾ ಇದ್ರು. ಓಕೆ, ಜಾಹೀರಾತು ಇರ್ಲಿ, ಮಾನಿಟೈಸ್ ಮಾಡೋಕ್ಕಾಗತ್ತಂದ್ರೆ ಮಾಡಬೇಕು, ಇಲ್ಲ ಅಂತ ಹೇಳ್ತಿಲ್ಲ ನಾವು. ಅದಕ್ಕೊಂದು ವಿಧಾನ ಇಲ್ವೇ? ಈ ತರ ಮಾಡೋದ ನೋಡಿ, ಇದು ಹೆಂಗ್ ಕಾಣುತ್ತೆ ಅಂತ ಹೇಳಿ. ಇವ್ರ ಪ್ರಕಾರ ಇದು ನಾನ್ ಫೇರ್ ರೆವಿನ್ಯೂ, ಟಿಕೆಟ್ ಹೊರತಾಗಿನ ಆದಾಯ ಬಸ್ಗಳಿಂದ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೇವಲ BMTC ಒಂದೇ 2025-26ನೇ ಸಾಲಿನಲ್ಲಿ ಜಾಹೀರಾತುಗಳಿಂದ ಸುಮಾರು 57 ಕೋಟಿ ರೂಪಾಯಿ ಗಳಿಸೋ ಪ್ಲಾನ್ ಮಾಡಿದೆ. ಒಂದು ಬಸ್ಗೆ ಫುಲ್ ಬಾಡಿ ಆಡ್ ಹಾಕಿದ್ರೆ ತಿಂಗಳಿಗೆ 12,000 ರಿಂದ 13,000 ರೂಪಾಯಿ ಆದಾಯ ಬರುತ್ತೆ. ಒಂದು ಡಿಪೋದಲ್ಲಿ 100 ಬಸ್ ಇದ್ರೆ ಲೆಕ್ಕ ಹಾಕಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಬಂತಲ್ವಾ, ಬರಲಿ ಅನ್ನೋ ಲೆಕ್ಕಾಚಾರ ಇವ್ರದ್ದು. KSRTC, ರಾಜಹಂಸ, ಐರಾವತ ಹೆಂಗಿದ್ವು, ಅದರ ಫೀಲಿಂಗ್ ಹೆಂಗಿತ್ತು? ಬಸ್ಗಳು ನಮ್ಮ ನಾಡಿನ ನಾಡಿಗಳಾಗಿದ್ವು ಅವು. ಆದ್ರೀಗ ವಿಜುವಲ್ ಪೊಲ್ಯೂಷನ್, ಗುಟ್ಕಾ, ಅಂಡರ್ವೇರ್, ಸಿಮೆಂಟ್, ಕಂಬಿಗಳು, ಲೋನು, ಅದು ಇದು ಎಲ್ಲ ಆ್ಯಡ್ಗಳು, ಅದು ಪೂರ್ತಿ ಮುಚ್ಚೋ ರೀತಿ, ಬಸ್ ಮುಚ್ಚೋ ರೀತಿ ಆ್ಯಡ್ಗಳು. ಜೊತೆಗೆ ಇದರಿಂದ ಅಪಘಾತಗಳು ಹೆಚ್ಚಾದರೂ ಆಶ್ಚರ್ಯ ಇಲ್ಲ. ಇದೊಂಥರ ಅಸಹ್ಯದ ಪೀಸ್ ಆಗಿ ರಸ್ತೆಯಲ್ಲಿ ಹೋಗ್ತಿರೋದ್ರಿಂದ, ಇಂಥ ಬಸ್ಗಳು ರಸ್ತೆಯಲ್ಲಿ ಹೋಗೋರೆಲ್ಲ ಇದನ್ನ ನೋಡ್ಕೊಂಡು ಹೋಗೋದ್ರಿಂದ ಅಟೆನ್ಷನ್ ಡೈವರ್ಟ್ ಆಗಿ, ಡಿಸ್ಟ್ರಾಕ್ಷನ್ ಆಗಿ ಅಪಘಾತಗಳು ಜಾಸ್ತಿ ಆದರೂ ಆಶ್ಚರ್ಯ ಇಲ್ಲ. ಜೊತೆಗೆ ಹೈವೇಗಳಲ್ಲಿ ಡ್ರೈವ್ ಮಾಡುವಾಗ ಬಸ್ನ ಇಂಡಿಕೇಟರ್, ಬ್ರೇಕ್ ಲೈಟ್ ಮತ್ತು ರಿಫ್ಲೆಕ್ಟರ್ಗಳು ಕ್ಲಿಯರ್ ಆಗಿ ಸಪರೇಟ್ ಆಗಿ ಹೈಲೈಟ್ ಆಗಿ ಕಾಣಬೇಕು. ಆದರೆ ಇವುಗಳ ಸುತ್ತಮುತ್ತ ಚೂರು ಜಾಗ ಬಿಡದೆ ಮುಚ್ಚಿರೋದ್ರಿಂದ ಇವು ಮಧ್ಯ ಮಧ್ಯದಲ್ಲಿ ಆನ್ ಆದರೂ ಕೂಡ ಕರೆಕ್ಟಾಗಿ ಅಟೆನ್ಷನ್ ಆ ಕಡೆಗೆ ಹೋಗದೇ ಇರ್ಬೋದು ಹಗಲೊತ್ತಲ್ಲಿ. ನೈಟ್ ಹೊತ್ತು ಕಾಣುತ್ತೆ ಬಿಡಿ ಲೈಟ್, ಆದರೆ ಹಗಲೊತ್ತಲ್ಲಿ ವಿಜುವಲ್ ಡಿಸ್ಟ್ರಾಕ್ಷನ್. ಮುಂದೇನು ದಾರಿ ಸ್ನೇಹಿತರೆ? ರಿಪೀಟೆಡ್ಲಿ ಹೇಳ್ತಾ ಇದ್ದೀವಿ, ಜಾಹೀರಾತು ಸಮಸ್ಯೆ ಅಲ್ಲ, ಅದನ್ನ ತೋರಿಸೋ ರೀತಿ ಬಗ್ಗೆ ಇಲ್ಲಿ ಪ್ರಶ್ನೆ ಇರೋದು. ಪರಿಹಾರ ಇಲ್ವಾ? ಇದೆ. ಒಂದು ಡೆಸಿಗ್ನೇಟೆಡ್ ಸ್ಲಾಟ್ಸ್, ಬಸ್ನ ನಿರ್ದಿಷ್ಟ ಜಾಗದಲ್ಲಿ ಮಾತ್ರ ಆ್ಯಡ್ ಹಾಕೋದು. ಇಡೀ ಬಸ್ಸನ್ನ ಮಕ್ಕಳು ಸ್ಕೆಚ್ ಪೆನ್ ತಗೊಂಡು ಗೀಚಿದ ಹಾಗೆ ಮುಚ್ಚಿಬಿಡೋದಲ್ಲ. ನೆಕ್ಸ್ಟ್, ಐಡೆಂಟಿಟಿ ಫಸ್ಟ್. ಬಸ್ನ ಮುಂಭಾಗ, ಹಿಂಭಾಗ, ಮೇಲ್ಭಾಗ ಒರಿಜಿನಲ್ ಬಣ್ಣದಲ್ಲಿ ಒಂದಷ್ಟು ಏರಿಯಾನಾದರೂ ಕೂಡ ಕಾಣಬೇಕು. ದೂರದಿಂದ ನೋಡಿದ್ರೂ ಕೂಡ ಇದು ಸರ್ಕಾರಿ ಬಸ್ ಅಂತ ಗೊತ್ತಾಗಬೇಕು. ಮೂರನೇದು, ಸ್ಟ್ರಿಕ್ಟ್ ಆ್ಯಡ್ ಪಾಲಿಸಿ. ಸರ್ಕಾರಿ ವಾಹನಗಳ ಮೇಲೆ ಗುಡ್ಕಾ, ಮದ್ಯಪಾನ, ಇನ್ನಿತರ ಅನಾಹುತಕಾರಿ ವಿಚಾರಗಳನ್ನು ನೆನಪಿಸೋ ಜಾಹೀರಾತುಗಳನ್ನು ಇಂಡೈರೆಕ್ಟ್ ಆದರೂ ಪರವಾಗಿಲ್ಲ, ಅವುಗಳನ್ನು ಬ್ಯಾನ್ ಮಾಡಬೇಕಲ್ವ, ನೋಡಿದವ್ರಿಗೆ ಗೊತ್ತಾಗುತ್ತಲ್ವ ಏನದು ಅಂತೇಳಿ. ಸ್ನೇಹಿತರೆ ನೆನಪಿರಲಿ, KSRTC ಬಸ್ಗಳು ಕೇವಲ ಸಾಗಾಣಿಕೆ ವಾಹನಗಳಲ್ಲ, ಸರ್ಕಾರದ ಮುಖವಾಣಿ, ಜನಸಾಮಾನ್ಯರ ರಥ, ನಾಡಿನ ನಾಡಿ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ? ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.